ಖುಷಿಯಾಗಿದ್ದೆ ನಾನು ಓದೋದನ್ನು ಖುಷಿಯಾಗಿದ್ದೆ ನಾನು ಓದೋ ಕಲ್ಪನೆ ಹೇಗಿದ್ದರೂ ಬದುಕುತ್ತೇನೆ ಅನ್ನೋದು ವಾಸ್ತವ. ಸೂಪರ್ ಬ್ರೋ, ಸೂಪರ್ ಮಸ್ತ್. ಅನ್ಕೊಂಡೇ ಇರಲಿಲ್ಲಲ್ಲ. ಅನ್ಕೊಂಡಿರ್ಲಿ ನನಗೆ ಒಬ್ಳಿಗೆ ಇಷ್ಟ ಆಗಿರೋದು ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ನೀವು ಹೇಳೋದಲ್ಲ, ನಾನು ನಿಜವಲ್ಲ ನನ್ನ ಫ್ರೆಂಡ್ ಕಳಿಸಿದಾಗ ನಿಜವಲ್ಲ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ. ನಿಜವಲ್ಲಿ ಇವಾಗ ಮಾತಾಡೋಕೆ ಆಗ್ತಾ ಇಲ್ಲ ನನಗೆ. ಯಾಕೆ ಬ್ರೋ ಎಮೋಷ್ನಲ್ ಆಗ್ತಾ ಇದ್ದೀರಾ? ಆದ್ರೆ ಅಷ್ಟು ಖುಷಿ ಆಗ್ತಿದೆ ಅಂತ. ಬನ್ನಿ ಗಾಯ್ಸ್, ಇವತ್ತಿನ ಬ್ಲಾಗಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ. ಹಾಯ್ ಬ್ರೋ, ಜ್ಞಾಪನ ಆಯ್ತಾ? ಗೊತ್ತಾಯ್ತಾ ಯಾರಂತ? ನಾನು ಅನ್ಕೊಂಡೆ ಇಲ್ಲೇ ಸಿಗ್ತೀರಾ ಅನ್ಕೊಂಡು ಓಡಾಡ್ತಾ ಇದ್ದೆ, ಇಲ್ಲೇ ಅಟ್ಲಾಸ್ಟ್ ಇಲ್ಲೇ ಸಿಕ್ಬಿಟ್ರಲ್ಲ. ಎಷ್ಟು ವರ್ಷ ಬ್ರೋ ನಿಮಗೆ? 26. ಓದಿರೋದು 10th ಲಾಸ್ಟು. ಯಾವ ಊರು ಬ್ರೋ? ಶಿವಮೊಗ್ಗನಾ? ಈ ಆಟೋ ಲೈನ್ಸ್ಗಳು ಹಾಕ್ಸ್ತಾರಲ್ಲ, ನೀವು ಹೇಳೋದು ಗೊತ್ತಾಯ್ತು. ಅದರಿಂದ ಏನೋ ಒಂದು ನೋವು ಇರುತ್ತೆ, ಏನೋ ಒಂದು ಫೀಲಿಂಗ್ ಇರುತ್ತೆ. ತುಂಬ ಜನ ಅದೇ ತುಂಬ ಜನ ಕೇಳಿದ್ದೀನಿ. ಕೆಲವ್ರು ಹೇಳ್ತಾರೆ ಪ್ರೀತಿಯಿಂದ ಹಾಕ್ಸಿರೋದು, ಬಿಟ್ಟೋದ್ಲು ಅಂತ ಹಾಕ್ಸಿದ್ದೀನಿ. ಕೆಲವರು ಅಭಿಮಾನದಿಂದ ಹಾಕ್ಸಿದ್ದೀನಿ. ಇವ್ರ ಫೋಟೋ ಹಾಕ್ಸ್ತಾರಲ್ಲ, ದರ್ಶನ್ ಅವ್ರದ್ದು, ಸುದೀಪ್ ಅವ್ರದ್ದೆಲ್ಲ ಅಭಿಮಾನ ನಂಗೆ ಅದಕ್ಕೋಸ್ಕರ ಹಾಕ್ಸ್ತೀನಿ. ಇಲ್ಲ ನಮ್ಮ ಅಪ್ಪ ಅಮ್ಮನ ಗಿಫ್ಟ್ಗೋಸ್ಕರ ಹಾಕ್ಸಿರೋದು, ಇಲ್ಲ ನಮ್ಮ ಹುಡುಗಿಗೋಸ್ಕರ ಹಾಕ್ಸಿರೋದು ಅಂತ ಹೇಳ್ತಾರೆ ತುಂಬ ಜನ. ನೀವು ಹೇಳ್ತಾರೆ ಅಂದರೆ ನೀವು ಹಂಗೆ ಮನಸ್ಸಿಂದ ಇಷ್ಟ ಆಯಿತು ಅಷ್ಟೇ. ನಾನು ಒಂದು 2-3 ಜನರಿಗೆ ಕಳಿಸಿದೆ. ಅಷ್ಟೇನು ಚೆನ್ನಾಗಿಲ್ಲ, ಬೇರೆ ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಸು ಹಂಗೆ ಅಂತ ಹೇಳಿದ್ರು. ಅವ್ರ ಮಾತು ಕೇಳೋಕ್ಕೆ ಹೋಗ್ಬೋದು. ನನಗೆ ಇಷ್ಟ ಆಯ್ತಾ, ನನ್ನ ಗಾಡಿ ನನಗೆ ಇಷ್ಟ ಆಯ್ತು, ನಾನು ಹಾಕ್ತೇನೆ. ಆದ್ರೆ ಅದು ಇಷ್ಟು ಜನರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅನ್ಕೊಂಡೇ ಇರಲಿಲ್ಲಲ್ಲ. ಅನ್ಕೊಂಡಿರ್ಲಿ ನನಗೆ ಒಬ್ಳಿಗೆ ಇಷ್ಟ ಆಗಿರೋದು ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹೇಳೋ ರೀತಿ ಹೇಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಬ್ರೋ, ಏನು ಅದರಲ್ಲೇನಿಲ್ಲ. ಹೇಳಿದ್ನಲ್ಲ, ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡವ್ರು ಪಕ್ಕ ಲೈಕ್ ಮಾಡ್ತಾರೆ. ನೀವು ಹೇಳೋದಲ್ಲ, ನಾನು ನಿಜವಲ್ಲ ನನ್ನ ಫ್ರೆಂಡ್ ಕಳಿಸಿದಾಗ ನಿಜವಲ್ಲ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ. ಹಾಕ್ಸಿದಕ್ಕೂ ಸಾರ್ಥಕ ಆಗೋಯ್ತು. ಅದಕ್ಕೆ ನಾನು ಹಂಗೆ ಕಾಮೆಂಟ್ ಮಾಡಿದ್ದು. ಅದಕ್ಕೆ ನಾನು ಹಾಕ್ಸಿದಕ್ಕೂ ಸಾರ್ಥಕ ನೋಡ್ತಾ ಇರ್ತೀನಿ, ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಯಾರ್ಯಾರ್ದು ಮಾಡಿರ್ತಾರೆ, ಯಾರಾದ್ರೂ ಮಾಡ್ಬೋದಿತ್ತಲ್ಲ, ಯಾರು ಮಾಡ್ತಾನೆ ಇಲ್ಲ, ಯಾವಾಗ ಮಾಡ್ತಾರೆ ಅಂತ ಹಿಂಗೆ ಏನೋ ಯೋಚನೆ ಮಾಡ್ತಾ ಇರ್ತಿದ್ದೆ. ಇದೆಲ್ಲ ಅವತ್ತು ನನ್ನ ಫ್ರೆಂಡ್ ಕಳ್ಸಿ ಏನೋ ಕಳ್ಸಿದ್ದೀನಿ ನೋಡೋ ಅಂದ್ರೆ ನೋಡಿದೆ, ನನಗೆ ಇವಾಗ ಕಣ್ಣಲ್ಲಿ ನೀರು ಬಂತು ಬ್ರೋ. ಲಿಟ್ರಲಿ ಇಲ್ಲ ಬ್ರೋ, ಎಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ವಿಡಿಯೋಗಳು ನೋಡಿದ್ದೀನಿ, ಎಷ್ಟು ಜನ ಆಟೋದವ್ರದ್ದು ಆಗಿರೋದು. ಲಿಟ್ರಲಿ ನಿಮ್ದಷ್ಟು ಯಾರ್ದು ಹೋಗಿಲ್ಲ ನೋಡಿದ್ದೀನಿ. ಹುಡುಗ ಬಂದು ಹೇಳಿದ, ಇಷ್ಟು ಹೊಡೈತಾರ ಪಕ್ಕ ನಿನ್ ಮೀಟಪ್ ಆಗಿ ಹಾಕ್ತಾರೆ, ಅಕೌಂಟಲ್ಲಿ ಯಾವ್ದು ಹೊಡಿಲ್ಲ, ಬೇಕಾದ್ರೆ ನೋಡ್ಬೇಕಾರೆ ಅವರೇ ನಿನ್ ಮೀಟಪ್ ಹಾಕ್ತಾರೆ. ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಬ್ರೋ 1 ಮಿಲಿಯನ್ 2 ಮಿಲಿಯನ್ ನೋಡಿದಾವೆ. ಇಷ್ಟ ಆಗುತ್ತೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ ಜನಗಳು ಇಷ್ಟು ಇಷ್ಟಪಡ್ತಾರೆ ಆ ಸಾಲುಗಳಲ್ಲಿ ಅಂತ. ಅಂದ್ರೆ ಅಷ್ಟು ಭಾವನೆ ಇದೆ ಆ ಸಾಲುಗಳಲ್ಲಿ ಅನ್ನೋದು. ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ ಬ್ರೋ, ಈಗ ಎಷ್ಟೋ ಜನ ಆಟೋದವ್ರು ಹಾಕ್ಸ್ತಾರೆ ಗೊತ್ತಾ, ಸುಮ್ಮನೆ ಹಾಕ್ಸ್ತಾರೆ ಇವಾಗ ಆ ಥರ ಈ ಥರ ಸಾಲುಗಳು ಹಾಕ್ಸ್ತಾರೆ. ಆ ಸಾಲುಗಳು ಹಾಕ್ಸಕ್ಕೆ ಅವ್ರಿಗೆ ಏನು ಇನ್ಸ್ಪಿರೇಷನ್ ಏನು ಬರೋದ್ಬೋದು? ನಿಮ್ಗೆ ಇನ್ಸ್ಪಿರೇಷನ್ ಏನು ಹಾಕ್ಸಕ್ಕಂತಾರ? ವರ್ಡಿಂಗ್ಸ್ ಬಗ್ಗೆ ಎಲ್ಲ ತುಂಬ ಜನ ಆಟೋದವ್ರು ಹಾಕ್ಸ್ತಾರೆ ಗೊತ್ತಲ್ವಾ. ಪ್ರೀತಿ ಸಿಗಲ್ವಾ, ಈಗ ಸಾರಥಿ ಮೂವಿದಲ್ಲೇ ಇದೆಯಲ್ಲ, ದರ್ಶನ್ ಅವ್ರು ಹಾಕ್ಸಿದ್ದಾರೆ. ಅದ ಹೆಂಗೆ ನೀವು ಕವಿಗಳು ಹಾಕ್ಬಿಡ್ತೀರಾ ಹಂಗೆ ಬರ್ಸ್ಬಿಟ್ಟು ಸಾಲುಗಳನ್ನ? ಅವ್ರ ಮನ್ಸಲ್ಲಿ ಬಂದು ನೋಡುತ್ತೆ, ಮಾತು ಬರ್ತಿಲ್ವಾ? ಇವಾಗ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಯಾಕೆ ಬ್ರೋ ಎಮೋಷ್ನಲ್ ಆಗ್ತಾ ಇದ್ದೀರಾ? ಆದ್ರೆ ಅಷ್ಟು ಖುಷಿ ಆಗ್ತಿದೆ ಅಂತ. ಇಲ್ಲ ಬ್ರೋ, ಚೆನ್ನಾಗಿ ಹಾಕ್ಸಿದ್ದೀರಾ. ಅಲ್ಲ ನೀವು ಹಳದ್ ನೀವು ಕಣ್ಣಲ್ಲಿ ನೀರು ತುಂಬ್ಕೊಂಡು ನೋಡಿದ್ರೆ ಬೇಜಾರಾಗ್ತೈತೆ ನನಗೆ. ನಿಮ್ಮ ಲೈನ್ಸ್ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಬ್ರೋ, ಅದಂತೂ ಹೇಳ್ತೀನಿ ನಾನು. ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಆದರೆ ನಿಜವಾಗ್ಲೂ ಬ್ರೋ, ಕನ್ನಡಿಗರು ಅಂದರೆ ನೀವು ಬ್ರೋ, ಅದೊಂದು ನಾನು ಹೇಳ್ತೀನಿ ನೋಡು, ಸುಳ್ಳಲ್ಲ. ಎಷ್ಟೋ ಜನ ಅವ್ರು ಕನ್ನಡ ಬರ್ದ್ರೂ ಕನ್ನಡ ಮಾತಾಡಲ್ಲ. ಈ ಆಟೋದವರು ಹಾಕ್ಸ್ತಾರಲ್ಲವ ಹಿಂದ್ಗಡೆ ಸಾಲುಗಳಾಗಲಿ, ಕನ್ನಡ ಸ್ವಚ್ಛವಾಗಿ ಮಾತಾಡೋದು, ಕನ್ನಡ ಬಗ್ಗೆ ಇರೋ ಅಭಿಮಾನಗಳು, ಗೌರವ ಆಟೋದವ್ರಿಗೆ ಬಿಟ್ಟರೆ ಇನ್ನೊಬ್ರಿಗಿಲ್ಲ ಬ್ರೋ, ಅದೊಂದು ಹೇಳ್ತೀನಿ. ಕೆಲವೊಂದು ಇಷ್ಟ ಆಗುತ್ತೆ. ಕವಿಗಳು ಆಗ್ಬಿಡ್ತೀರ, ಅದೇನೋ ಗೊತ್ತಿಲ್ಲ. ನಾರ್ಮಲ್ ಆಗಿರೋ ಜನಗಳಾಗಿ ಇದ್ದಾಗ ಅಷ್ಟು ಬರುತ್ತಿಲ್ಲ. ಆಟೋದವರು ಅಂದ್ರೆ ಬಂದರೆ ಮಾತ್ರ ಕನ್ನಡತನ. ಇನ್ನೊಂದು ಅವ್ರ ಕನ್ನಡ ಬಗ್ಗೆ ಇರೋ ಅಭಿಮಾನ ಯಾರಿಗೂ ಇಲ್ಲ. ನಾವು ಬರೀ ಸುಮ್ಮನೆ ಹೇಳ್ತೀವಿ ನಾವು ಕನ್ನಡಿಗರು, ನಾನು ಹಾಕ್ಸ್ತೀನಲ್ಲ ಇದೆಲ್ಲ ಹಾಕ್ತೀನಲ್ಲ, ಸುಮ್ಮನೆ ಅಷ್ಟಕ್ಕಷ್ಟೇ ನಾವು ಕನ್ನಡಿಗರು, ಕನ್ನಡದಲ್ಲಿ ಮಾತಾಡ್ತೀವಿ, ಕನ್ನಡದಲ್ಲಿ ಬೆಳೆಸ್ತೀನಿ ಅನ್ನೋದು. ನಾವು ಬರೀ ನವಂಬರ್ 1 ಅಷ್ಟೇ ಕನ್ನಡಿಗರು. ನೀವಂದರೆ ನಿಜವಾಗಿ ಕನ್ನಡಿಗರು, ವರ್ಷವೆಲ್ಲ ನಡೆಸ್ತೀರಾ ಕನ್ನಡನ.
ಖುಷಿಯಾಗಿದ್ದೇನೆ ಅನ್ನೋದು ಕಲ್ಪನೆ, ಖುಷಿಯಾಗಿರ್ತೇನೆ ಅನ್ನೋದು ಕಲ್ಪನೆ, ಹೇಗಿದ್ದರೂ ಬದುಕುತ್ತೇನೆ ಅನ್ನೋದು ವಾಸ್ತವ. ನೀವು ಯಾವ್ದ್ರಲ್ಲಿ ಬದುಕ್ತಾ ಇದ್ದೀರಾ? ಹಾಂ, ನೀವು ಯಾವ್ದ್ರಲ್ಲಿ ಬದುಕ್ತಾ ಇದ್ದೀರಾ? ನಾನು ಇವಾಗ ಕಲ್ಪನೆದಲ್ಲಿದ್ದೀನಿ. ನಿಮ್ಮ ಕಲ್ಪನೆದಲ್ಲಿದ್ದೀನಿ ನಾನು ಇವಾಗ. ವಾಸ್ತವದಲ್ಲೇ ಬದುಕ್ತಾ ಇದ್ದೀರಾ? ನೀವು ವಾಸ್ತವದಲ್ಲಿದ್ದೀರಾ? ನಾನು ಇನ್ನೂ 2ನೇ ಸ್ಟೇಜಲ್ಲಿದ್ದೀನಿ, 3ನೇ ಸ್ಟೇಜ್ ಇನ್ನೂ ಮುಟ್ಟಿಲ್ಲ. ಇವಾಗ ಕಲ್ಪನೆ ಬದುಕಲ್ಲಿದ್ದೀನಿ. ಏನೇ ಆದರೂ ಇದೆ ಅಲ್ಲ ನಿಜ. ಅದೇ ನಿಜ ಬ್ರೋ, ಅದೇ ತಾನೇ ಇಷ್ಟಪಟ್ಟಿದ್ದು ಎಷ್ಟೋ ಜನ. ಸೂಪರ್ ಬ್ರೋ, ಸೂಪರ್, ಮಸ್ತ್. ಸಿಗೋಣ ಬ್ರೋ ಮತ್ತೆ.